ಡಾಕ್ಟರ್, ಮತ್ತೆ ಈ ಕಾಲದಲ್ಲಿ ಸುಮಾರು ಜನ ಸಿ ಸೆಕ್ಷನ್ಗೆ ಆಪ್ಟ್ ಮಾಡ್ಕೊಳ್ತಾರೆ, ನಾರ್ಮಲ್ ಡೆಲಿವರಿ ರಿಸ್ಕೇ ತಗೊಳ್ಳೋದಿಲ್ಲ. ಸೊ ಯಾವ್ದು ಬೆಟರ್ ಅಂತ ನಿಮ್ಗೆ ಅನ್ಸುತ್ತೆ ಡಾಕ್ಟರ್? ಬಿಕಾಸ್ ನಾವು ಕೇಳಿರೋ ಪ್ರಕಾರ ನಾರ್ಮಲ್ ಡೆಲಿವರಿ ಆದರೆ ಕಿಡ್ಸ್ ಆರ್ ಮೋರ್ ಸ್ಟ್ರಾಂಗರ್, ಅವರು ಜಾಸ್ತಿ ಇಮ್ಯುನಿಟಿ ಜಾಸ್ತಿ ಇರುತ್ತೆ ಅಂತ. ಸೊ ನೀವೇನು ಹೇಳ್ತೀರಾ? ಸಿ, ವಾಟ್ ಎವರ್ ಗಾಡ್ ಹ್ಯಾಸ್ ಡನ್ ಈಸ್ ದ ಬೆಸ್ಟ್. ವಾಟ್ ಎವರ್ ಮ್ಯಾನ್ ಮೇಡ್ ಈಸ್ ದ ಸೆಕೆಂಡ್ ಬೆಸ್ಟ್. ಇಟ್ಸ್ ನಾಟ್ ವರ್ಸ್ಟ್, ಇಟ್ ಈಸ್ ದ ಸೆಕೆಂಡ್ ಬೆಸ್ಟ್. ಸೊ ಇಫ್ ಯು ಆರ್ ಗೋಯಿಂಗ್ ಟು ಹ್ಯಾವ್, ಅಂದರೆ ನಿಮಗೆ ಸೇಫಾಗಿ ನಾರ್ಮಲ್ ಡೆಲಿವರಿ ಆಗುತ್ತೆ ಅನ್ನೋದಾದರೆ ದಟ್ ಈಸ್ ದಿ ಬೆಸ್ಟ್. ಓಕೆ, ನಾರ್ಮಲ್ ಡೆಲಿವರಿ ರಿಸ್ಕ್ ಇದೆ ನಿಮಗೆ ಅಂತ ಅಂದರೆ ಯು ಕ್ಯಾನ್ ಗೋ ಫಾರ್ ಸಿಸೇರಿಯನ್. ಆ್ಯಂಡ್ ಇಟ್ಸ್ ನಾಟ್ ಲೈಕ್ ಸಿಸೇರಿಯನ್ ಮಾಡ್ಕೊಂಡ್ರೆ ಬಾಡಿ ಹಾಳಾಗತ್ತೆ, ಫುಲ್ ಬ್ಯಾಕ್ ಪೇನ್ ಇರುತ್ತೆ, ಆ ಥರ ಏನೂ ಇಲ್ಲ. ಯು ಕ್ಯಾನ್, ಇಟ್ ಈಸ್ ಆಲ್ವೇಸ್ ಸೇಫರ್ ಟು ಗೋ ಫಾರ್ ಸಿಸೇರಿಯನ್ ಇನ್ ಕೇಸ್ ನಾರ್ಮಲ್ ಡೆಲಿವರಿ ಈಸ್ ರಿಸ್ಕಿ ಫಾರ್ ಯು, ಆಯಿತಾ. ಆ್ಯಂಡ್ ನಾರ್ಮಲ್ ಡೆಲಿವರಿ ಮಕ್ಕಳು ಬರ್ತ್ ಕೆನಾಲಲ್ಲಿ ಬರುತ್ತೆ, ಆಯಿತಾ. ಬರ್ತ್ ಕೆನಾಲಲ್ಲಿ ಜಾಸ್ತಿ ಬ್ಯಾಕ್ಟೀರಿಯಾ ಎಲ್ಲ ಇರುತ್ತೆ ಅಲ್ಲ. ಸೊ ಅದು ಬರುವಾಗ ಅದ್ರ ಮೂಗು ಬಾಯಿಗೆಲ್ಲ ಆ ಬ್ಯಾಕ್ಟೀರಿಯಾ ಹೋಗಿ ಅವರು ಇಮ್ಯುನಿಟಿ ಸ್ಟ್ರಾಂಗ್ ಆಗತ್ತೆ. ದೇ ಆರ್ ಲೆಸ್ ಪ್ರೋನ್ ಫಾರ್ ಆಸ್ತಮಾ, ಈ ಡರ್ಮಟೈಟಿಸ್, ಅಲರ್ಜಿ, ಅದಕ್ಕೆಲ್ಲ ಕಡಿಮೆ ಪ್ರೋನ್ ಆಗ್ತಾರೆ. ಸಿಸೇರಿಯನ್ ಮಕ್ಕಳಲ್ಲಿ ಅದರ ಇನ್ಸಿಡೆನ್ಸ್ ಸ್ವಲ್ಪ ಜಾಸ್ತಿ. ಬಟ್ ದಟ್ ಡಸಂಟ್ ಮೀನ್ ದಟ್ ನಾರ್ಮಲ್ ಮಕ್ಳಿಗೆ ಆಸ್ತಮಾನೇ ಬರಲ್ಲ, ಸಿಸೇರಿಯನ್ ಮಕ್ಳಿಗೆ ಎಲ್ರಿಗೂ ಆಸ್ತಮಾ ಇರುತ್ತೆ. ಇಟ್ಸ್ ನಾಟ್ ದಟ್. ಇನ್ಸಿಡೆನ್ಸ್ ವೈಸ್ ಇಲ್ಲಿ ಸ್ವಲ್ಪ ಜಾಸ್ತಿ ಅಂತ ಅಷ್ಟೇ. ಮತ್ತೆ ಡಾಕ್ಟರ್, ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಟ್ರಾವೆಲ್ ಮಾಡ್ಬೋದು ಅನ್ನೋದು ದೊಡ್ಡ ಡೌಟ್. ಆ್ಯಕ್ಚುಲಿ ಈಗ ಬೇಬಿ ಮೂನ್ ಅವೆಲ್ಲ ತುಂಬ ಫೇಮಸ್ ಆಗಿಬಿಟ್ಟಿದೆ. ಬಟ್ ಕೆಲವ್ರಿಗೂ ಆ ಮಿತ್ಸ್ ಇರುತ್ತೆ, ಟ್ರಾವೆಲ್ ಮಾಡಲೇಬಾರ್ದು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಅಂತ. ಅದು ನಿಜನಾ ಡಾಕ್ಟರ್? ಫಸ್ಟ್ ಟ್ರೈಮಸ್ಟ್ರಲ್ಲಿ ಯು ಹ್ಯಾವ್ ಟು ಟೇಕ್ ಕೇರ್, ಆಯಿತಾ. ಟ್ರಾವೆಲ್ ಮಾಡಿದ್ರೆ ಅಬಾರ್ಷನ್ ಆಗುತ್ತೆ ಅಂತ ನಾನು ಹೇಳಲ್ಲ. ಬಟ್ ಫಸ್ಟ್ ಟ್ರೈಮಸ್ಟ್ರಲ್ಲಿ ದೇ ಹ್ಯಾವ್ ಲಾಟ್ ಆಫ್ ನಾಸಿಯಾ, ವಾಮಿಟಿಂಗು ಅದೆಲ್ಲ ಇರುತ್ತೆ. ಆ್ಯಂಡ್ ದೆನ್ ಟ್ರಾವೆಲ್ ಕ್ಯಾನ್ ಅಗ್ರವೇಟ್ ದಿಸ್. ಸೊ ಅವ್ರಿಗೆ ಹೆಚ್ಚಿಗೆ ವಾಮಿಟಿಂಗ್ ಆಗಿ ಜಾಸ್ತಿ ವಾಮಿಟಿಂಗ್ ಪ್ರೋನ್ ಆಗ್ಬೋದು. ಸೊ ದಟ್ ವೇ ವಿ ಟೆಲ್ ದೆಮ್ ಡೋಂಟ್ ಟ್ರಾವೆಲ್ ಅಂತ. ಬಟ್ ಒಬ್ಬೊಬ್ಬರಿಗೆ ಗಂಡನ ಮನೇಲಿ ಇರ್ತಾರೆ, ತುಂಬ ನಾಸಿಯಾ, ವಾಮಿಟಿಂಗ್, ಆಕೆಗೆ ಅವ್ರ ಅಮ್ಮನ ಮನೆಗೆ ಹೋದ್ರೆ ಎಲ್ಲ ಸರಿ ಹೋಗುತ್ತೆ. ಸೊ ಇವು ಟ್ರಾವೆಲ್ ಅಂತ. ಸಿ, ಫಸ್ಟ್ ಟ್ರೈಮಸ್ಟ್ರಲ್ಲಿ ಐ ಯೂಶಲಿ ಅಡ್ವೈಸ್ ಆದಷ್ಟು ಅವಾಯ್ಡ್ ಮಾಡಿ ಅಂತ. ಬಟ್ ಡಸಂಟ್ ಮೀನ್ ದಟ್ ಟ್ರಾವೆಲ್ ಮಾಡಿದ್ರೆ ಅಬಾರ್ಷನ್ ಆಗೇ ಬಿಡುತ್ತೆ ಅಂತ, ಆಯಿತಾ. ಸೊ ಸೆಕೆಂಡ್ ಟ್ರೈಮಸ್ಟರ್ ಇಸ್ ಯೂಶಲಿ ದ ಸೇಫ್ ಟೈಮ್ ಟು ಟ್ರಾವೆಲ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ಓಕೆ, ಆ್ಯಂಡ್ ಥರ್ಡ್ ಟ್ರೈಮಸ್ಟ್ರಲ್ಲಿ ಅಗೇನ್ ಐ ವುಡ್ ಟೆಲ್ ದೆಮ್, in third trimester, please go be in the place before 32 weeks or 34 weeks. Please go be in the place where you are planning to deliver, because ಅದಾದ್ಮೇಲೆ ಯಾವಾಗಲಾದರೂ ಲೇಬರ್ ಪೇನ್ ಬರ್ಬೋದು. ಆ್ಯಂಡ್ ಡೋಂಟ್ ಟೇಕ್ ದ ರಿಸ್ಕ್ ಆಫ್ ಟ್ರಾವೆಲಿಂಗ್ ಮಧ್ಯದಲ್ಲಿ ಅಂತ. ಆ್ಯಂಡ್ ಅಬೌಟ್ ಏರ್ ಟ್ರಾವೆಲ್ ಅಂತಂದರೆ ಲೈಕ್ ಏರ್ ಟ್ರಾವೆಲ್ ಕ್ಯಾನ್ ಬಿ ಡನ್. ಆ್ಯಂಡ್ ಈ ಫ್ರೀಕ್ವೆಂಟ್ ಫ್ಲೈಯರ್ಸ್ಗೆ ಈ ಕಾಸ್ಮಿಕ್ ರೇಡಿಯೇಷನ್ ಸ್ವಲ್ಪ ಎಫೆಕ್ಟ್ ಆಗುತ್ತೆ ಅಂತ ದೇರ್ ಆರ್ ಸಮ್ ಸ್ಟಡೀಸ್. ಬಟ್ ಯಾವಾಗಲೂ ಒಂದೊಂದ್ಸತಿ ಏರ್ ಟ್ರಾವೆಲ್ ಮಾಡೋದ್ರಿಂದ ಏನು ತೊಂದರೆ ಆಗಲ್ಲ. ಬಟ್ ವೆನ್ ಯು ಆರ್ ಟೇಕಿಂಗ್ ಅ ಲಾಂಗ್ ಡಿಸ್ಟೆನ್ಸ್ ಫ್ಲೈಟ್, ತುಂಬ ಹೊತ್ತು ಮೂವ್ ಆಗೋಕ್ಕಾಗಲ್ಲ ಅಂತಂದರೆ ಈ ಡೀಪ್ ವೇನ್ ಥ್ರೋಂಬೋಸಿಸ್, ನಾನು ಅವಾಗಲೇ ಹೇಳೋದಲ್ಲ, ಕಾಲ್ನಲ್ಲಿ ರಕ್ತ ಹೆಪ್ಪುಗಟ್ಟೋ ಚಾನ್ಸಸ್ ಇರುತ್ತೆ. ಸೊ ಅವರು ಲೂಸ್ ಫಿಟ್ಟಿಂಗ್ ಕ್ಲೋತ್ಸ್ ಹಾಕ್ಕೊಂಡು, ಬೇಕಾದರೆ ಈ DVT ಸ್ಟಾಕಿಂಗ್ಸ್ ಅಂತ ಬರುತ್ತೆ, ಆ ಸ್ಟಾಕಿಂಗ್ಸ್ ಹಾಕ್ಕೊಂಡು, ಆ್ಯಂಡ್ ಐಲ್ ಸೀಟ್ ತೊಗೊಂಡು ಅಂದರೆ ಸ್ವಲ್ಪ ಓಡಾಡ್ಕೊಂಡು ಈಸಿ ಆಗೋಂಥ ಸೀಟ್ ತೊಗೊಂಡು ದೇ ಕ್ಯಾನ್ ಆ್ಯಕ್ಚುಲಿ ಟ್ರಾವೆಲ್.